DCC ಬ್ಯಾಂಕು ಏನಾಗಲ್ಲ, ನಾವು ಹೊರಗಿನವರಲ್ಲ, ನಾವು ಇಲ್ಲವರ ಅದು ಟೈಮಾಗ ಅದನ್ನು ಹೇಳ್ಕೊತ ಹೋಗ್ತಾರೆ, ಅದನ್ನು ನಂಬಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ಮಾತಾಡಿ DCC ಬ್ಯಾಂಕ್ ಮುಖಾಂತರ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗ್ತೀವಿ, ನಿಮ್ಮ ಜೊತೆಗಿರ್ತೀವಿ. ಅದಕ್ಕೆ ತಾವೆಲ್ಲರೂ ಇಷ್ಟೊಂದು ಇವತ್ತು ನನಗೆ ಖುಷಿ ಆಯ್ತಲ್ಲ, ರಾಮದುರ್ಗದಾಗ ಇಷ್ಟೊಂದು ಸಂಖ್ಯೆ ಏನಂದ್ರೆ ಇವತ್ತಿಂದ ನಮ್ಮ ಹಾಲಿ ಮಾಜಿಗಳಿಗೆ ನೀರು ಹತ್ತುವುದಿಲ್ಲ. ಅವ್ರಿಗೆ ಟೆನ್ಷನ್ ಶುರು ಆಗ್ತೈತಿ. ಆಗಲಿ ನಮ್ಮ ಕೆಲಸ ನಾವು ಮಾಡೋದು, ನಾವೇನು ಯಾರಿಗಿಲ್ಲ ಈಗ ಮೊದಲ ಬೇಕಿದ್ರೆ ನಾವು ನಮ್ಮ ಸಂಘಟನೆ ನಮ್ಮ ಕೆಲಸ ನಮ್ಮ ಬೆನ್ನ ಮಂದಿ ನಾವು ಕಷ್ಟದಲ್ಲಿ ಅವ್ರ ಜೊತೆಗೆ ನಾವು ನಿಲ್ಲವತ್ತ ಸಂದೇಶ ಕೊಡಕ್ಕೆ ನಾವು ಬಂದಿದ್ವಿ. ನಿಮ್ಮ ಜೊತೆಗೆ ಇರ್ತೀವಿ, ಹೊಸ ಸೊಸೈಟಿ ಹೆಲ್ಪ್ ಮಾಡ್ತೀವಿ. ಅದ್ರ ಜೊತೆ ಯಾವ ಬಂದು ಬರ್ತೀವಿ. ನೇಕಾರ್ ಸಾಲ ಬಗ್ಗೆ ಹೇಳಿದರು, ನೇಕಾರ್ ಸಾಲ ಹೆಚ್ಚು ಮಾಡಿ ಕೊಡ್ಬೇಕಂತ ಹೇಳಿ ಅವ್ರನ್ನ ಅಂದ್ರೆ ಪ್ರಸ್ತಾವ ಕೊಟ್ಟಿದ್ದಾರೆ. ಅದಕ್ಕೆ ಖಂಡಿತವಾಗಿ ಅಧ್ಯಕ್ಷರು ಮಾತಾಡಿ ನೀವು ಕರೆಕ್ಟ್ ಆಯ್ತು, ನೀವು ಕರೆದಿದ್ರೆ ಚರ್ಚೆ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ನಾವೆಲ್ಲ KMF ಎಲ್ಲ ಒಕ್ಕೂಟದಿಂದ ತಾವೆಲ್ಲ ಬಂದಿದ್ದೀರಿ, ತಾವೆಲ್ಲ ಸೊಸೈಟಿ ನೋಡಾತೀರಿ. ಯಾಕಂದ್ರೆ ಮೊದಲು ಹಾಲು ಒಕ್ಕೂಟ ಹೆಂಗಿತ್ತು ಇದನ್ನೆಲ್ಲ ಹೇಳ್ಬೇಕಂಗೆಲ್ಲ ರೀ. ಯಾಕಂದ್ರೆ ಮೊದಲು 25 ದಿವಸ 30 ದಿವಸ ಎಲ್ಲ ಬಿಲ್ಗಳು ಬರ್ತಿದ್ವು. ಈಗ ಕರೆಕ್ಟಾಗಿ 10 ದಿವಸ ರೈತರಿಗೆ ಬಿಲ್ ಹೊಂದಿದೆ. ಅವ್ರು ಹೇಳಿದ್ರೆ ಅದ್ರ ಕರೆಕ್ಟಾಗಿ 10 ದಿವಸಕ್ಕೆ ನಿಮ್ಗೆ ಹಾಲಿನ ಬಿಲ್ ಬರ್ತಾವು. ಅವ್ರು ಇಲ್ಲಿ ಚಲೋ ನಡೆಸ್ತೀವಿ. ಮುಂದಿನ ದಿನ ಅಂದ್ರೆ ಇನ್ನೂ ಕಾಲಘಟ್ಟದಾಗ ಡೈರಿ ನಡೆಸ್ತೀವಿ. ರಮೇಶ್ ಅಂಡಿಗೇರಿನೂ ಬರಬೇಕಾಯ್ತು, ಅವ್ರ ಟೂರ್ ಹೋಗಿದಾರೆಲ್ಲ ದಿಲ್ಲಿಗೆ. ಅದಕ್ಕೆ ಮುಂದಿನ ದಿನ ಅಂದ್ರೆ ಡೈರಿ ಮುಖಾಂತರ ಇನ್ನೂ ರೈತರಿಗೆ ಏನೇನು ಅನುಕೂಲ ಮಾಡಿ ಖಂಡಿತವಾಗಿ ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಇರಬೇಕು ಮತ್ತು ನಮ್ಮ ಅಧ್ಯಕ್ಷತೆ ಇರಬೇಕು. ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರ ಜೊತೆ ನಿಮ್ಮ ಆಶೀರ್ವಾದ ಪ್ರೀತಿ ಇರಬೇಕಂತ ಹೇಳುತ್ತಾ ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡಂತ ರಾಮದುರ್ಗ ಮಹಾ ಜನತೆಗೆ ತಮಗೆ ಅನಂತ ಕೋಟಿ ಹೇಳಿ ನನ್ನ ಮಾತು ಮುಗಿಸಿ. ಜಯ ಹಿಂದ್, ಜಯ ಕರ್ನಾಟಕ.